ಇನ್ನು ಗ್ಯಾಸ್ ಸಿಲಿಂಡರ್ ಸಿಗದ ಭೀತಿಯಲ್ಲೇ ಬುಕ್ಕಿಂಗ್ಗೆ ಅಂತ ಮುಗಿಬಿದ್ದಿದ್ದಾರೆ ಜನ. ಬೆಂಗಳೂರಿನಲ್ಲಿ ಗ್ಯಾಸ್ ಬುಕ್ಕಿಂಗ್ ಸಂಖ್ಯೆ 3 ಪಟ್ಟು ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗಲ್ವಂತೆ, ಸಮಸ್ಯೆ ಆಗತ್ತಂತೆ ಅಂತ ಮಾತಾಡ್ಕೊಳ್ಳೋದಕ್ಕೆ ಶುರು ಆಗಿದ್ದಾರೆ. ಹಾಗಾಗಿ ನಮ್ಮನೇಲೂ ಒಂದು ಎಕ್ಸ್ಟ್ರಾ ಸಿಲಿಂಡರ್ ತರಿಸ್ಬೋಣ ಅಥವಾ ಇನ್ನೇನು ಕಡಿಮೆ ಖರ್ಚಾಗೋದಿದೆ ತರಿಸೋಣ ಅಂತ ಜನ ಮುಗಿ ಬೀಳ್ತಾ ಇದ್ದಾರೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಬಂದ್ ಆಗಿದೆ. ಮೊದಲು ಒಂದು ಏಜೆನ್ಸಿಯಲ್ಲಿ 300 ಗ್ಯಾಸ್ಗಳು ಬುಕ್ಕಿಂಗ್ ಆಗ್ತಾ ಇದ್ವು. ಈಗ ಪ್ರತಿದಿನ 500ಕ್ಕೂ ಹೆಚ್ಚು ಬುಕ್ಕಿಂಗ್ಗಳಾಗ್ತಾ ಇವೆ. ಶ್ರೀರಾಮ್ಪುರದ ಜ್ಯೋತಿ ಗ್ಯಾಸ್ ಏಜೆನ್ಸಿಯಲ್ಲಿ ಸರ್ವರ್ ಸಮಸ್ಯೆ ಆಗೋಗಿದೆ. ಇದರಿಂದ ಗ್ಯಾಸ್ ಏಜೆನ್ಸಿಯಲ್ಲಿ ನೋಟಿಸ್ ಅಂಟಿಸಿ ಜನರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಒಂದು ಕಡೆ ಯುದ್ಧ ಆಗ್ತಾ ಇದೆ, ಇನ್ನೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ನಾಳೆ ರೆಸಿಡೆನ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೂ ಸಮಸ್ಯೆ ಬರಬಹುದೇನೋ ಅಂತ ಈ ರೀತಿ ಸಾಲುಗಟ್ಟಿ ನಿಂತಿದ್ದಾರೆ. ಮೊದಲು ಮನೆಗೆ ಒಂದು ಸಿಲಿಂಡರ್ ತಗೊಂಡು ಹೋಗಾಕೋಣ ಅಂತ 300 ಸಿಲಿಂಡರ್ ಬುಕ್ ಆಗ್ತಾ ಇದ್ದ ಜಾಗದಲ್ಲಿ ಈಗ 500ಕ್ಕೂ ಹೆಚ್ಚು ಬುಕ್ಕಿಂಗ್ಗಳು ಬರ್ತಾ ಇದೆ. ದೇಶಾದ್ಯಂತ ಈಗ ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಡೊಮೆಸ್ಟಿಕ್ ಗ್ಯಾಸ್ಗಳು ಕೂಡ ಸಮಸ್ಯೆ ಆಗುವಂತಹ ಭೀತಿ ಶುರುವಾಗಿರೋದ್ರಿಂದ ಈಗ ಗ್ರಾಹಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ಯಾಸ್ ಏಜೆನ್ಸಿಗಳತ್ತ ಬರ್ತಾ ಇರುವಂಥದ್ದನ್ನು ನಿಮಗೆ ವಿಜುವಲ್ನಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಶ್ರೀರಾಮ್ಪುರದಲ್ಲಿರುವಂಥ ಒಂದು ಜ್ಯೋತಿ ಏಜೆನ್ಸಿ, ಇದು ಗ್ಯಾಸ್ ಏಜೆನ್ಸಿ ಇದೆ, ಅಲ್ಲಿ ಈಗ ಜನ ಕೂಡ ಬಂದಿರುವಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಗ್ಯಾಸ್ ಬುಕ್ ಮಾಡ್ತಾ ಇರೋದ್ರಿಂದ ಈ ಪೀಕ್ ಅವರ್ನಲ್ಲಿ ಕೆಲವೊಂದಿಷ್ಟು ಗ್ಯಾಸ್ ಬುಕ್ಕಿಂಗ್ನಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಆ ನಂಬರ್ಗಳಿಗೆ ಡೈಲ್ ಮಾಡಿದರೆ ಮೊದಲು ಬುಕ್ ಆಗ್ತಾ ಇದ್ದಂತಹ ಗ್ಯಾಸ್ ಏನಿದೆ ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ ಒಂದು ಈ ಗ್ಯಾಸ್ ಏಜೆನ್ಸಿಗಳಲ್ಲೂ ಕೂಡ ಒಂದು ನೋಟಿಸ್ನ ಅಂಟಿಸಿರುವಂಥದ್ದನ್ನು ನೋಡ್ತಾ ಇದ್ದೀವಿ. 6 ಗಂಟೆಯ ಬಳಿಕ ಏನಿದೆ, ಸಂಜೆ 6 ಗಂಟೆ ಬಳಿಕ ನೀವು ಬುಕ್ ಮಾಡಿದರೆ ಸಮಸ್ಯೆ ಆಗೋದಿಲ್ಲ, ನಿಮಗೆ ಆ ಟೈಮಲ್ಲಿ ಬುಕ್ ಮಾಡೋದು ಉತ್ತಮ ಅಂತ ಹೇಳಿ ಈ ಗ್ಯಾಸ್ ಏಜೆನ್ಸಿಗಳಲ್ಲಿ ನೋಟಿಸ್ ಕೂಡ ಅಂಟಿಸಿರುವಂಥದ್ದು. ಮೊದಲು ಸಾಮಾನ್ಯ ದಿನಗಳಲ್ಲಿ 300ರಿಂದ 350 ಗ್ಯಾಸ್ ಬುಕ್ ಮಾಡಲಾಗ್ತಾ ಇತ್ತು. ಇದೀಗ ಯುದ್ಧದ ಭೀತಿ ಏನಿದೆ, ಮುಂದೆ ಒಂದು ದಿನ ನಮಗೆ ಡೊಮೆಸ್ಟಿಕ್ ಗ್ಯಾಸ್ಗಳು ಕೂಡ ಸಿಗೋದಿಲ್ಲ ಅನ್ನುವಂಥ ಭೀತಿಯ ಕಾರಣದಿಂದಾಗಿ ಗ್ಯಾಸ್ನ ಬುಕ್ ಮಾಡುವಂಥ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಈಗ ದಿನಕ್ಕೆ ಏನಿಲ್ಲ ಅಂದರೂ ಒಂದು 600ರವರೆಗೂ ಕೂಡ ಬುಕ್ ಮಾಡ್ತಾ ಇರೋದಂಥದ್ದು. ಈ ಬುಕ್ ಮಾಡೋ ಹಿನ್ನೆಲೆ ಹೆಚ್ಚು ಜಾಸ್ತಿ ಬುಕ್ಕಿಂಗ್ ಮಾಡುವ ಕಾರಣದಿಂದಾಗಿ ಸರ್ವರ್ನಲ್ಲೂ ಸಮಸ್ಯೆ ಆಗ್ತಾ ಇರುವಂಥದ್ದು. ಇದೇ ಹೇಗೆ ಮುಂದುವರಿಬಾರ್ದು ಅಂತ ಹೇಳಿ ಅವರು ಗ್ಯಾಸ್ ಏಜೆನ್ಸಿ ಅವರಿದ್ದಾರೆ ನೋಟಿಸ್ನ ಅಂಟಿಸಿದ್ದಾರೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.